ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವತ್ತು ಮಾಡ್ತಾಯಿದ್ದೇವೆ ಕೋರಿ ಸುಕ್ಕ ಅಂದರೆ ಚಿಕನ್ ಸುಕ್ಕ ಮ್ಯಾಂಗ್ಳೂರ್ ಸ್ಟೈಲ್ ಇದೆ. ಇದಕ್ಕೆಂತೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹೇಳಿದರೆ, ಒಂದು 2 ಸ್ಪೂನ್ ಕೊತ್ತಂಬರಿ, 1.5 ಸ್ಪೂನ್ ಜೀರಿಗೆ, 1 ಸ್ಪೂನ್ ಪೆಪ್ಪರ್, ಅರ್ಧ ಸೋಂಪು, ಚಕ್ಕೆ, ಲವಂಗ, ಮತ್ತು ಒಂದು 10 ರಿಂದ 15 ಬ್ಯಾಡಗೆ ಮೆಣಸಿನ್ಕಾಯಿ, ಮತ್ತು ದೊಡ್ಡದು 2 ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಳ್ಳಿ, ಮತ್ತು ಒಂದು 6 ರಿಂದ 7 ಎಸಳು ಬೆಳ್ಳುಳ್ಳಿಯನ್ನು ರೆಡಿ ಮಾಡಿ, ಮತ್ತು 3/4 kg ಕೋಳಿ ಉಂಟು, ಇದರಲ್ಲಿ ಕ್ಲೀನ್ ಮಾಡಿ ಸೈಡಿಗೆ ಇಟ್ಕೊಂಡಿರಿ. ಅದಾದಮೇಲೆ ಒಂದು ಅರ್ಧ ಗೆರಟೆ ತೆಂಗಿನಕಾಯಿ ಬೇಕು ತುರಿ, ಮತ್ತು ಸ್ವಲ್ಪ ಹುಳಿ ಬೇಕು. ಒಂದು ಪ್ಯಾನ್ ತಗೊಂಡು ಆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಅದು 10 ರಿಂದ 15 ಎಂಥ ಬ್ಯಾಡಗೆ ಮೆಣಸಿನ್ಕಾಯಿ ಇತ್ತಲ್ಲ ಅದನ್ನು ಲೈಟಾಗಿ ಫ್ರೈ ಮಾಡಿಕೊಂಡು ಸೈಡಿಗೆ ತೆಗೆದಿಟ್ಕೊಳ್ಳಿ. ಅದಾದಮೇಲೆ ಅದೇ ಪ್ಯಾನಿಗೆ ನಾನು ಇಂಗ್ರೀಡಿಯೆಂಟ್ಸ್ ಹೇಳಿದೆ ಅಲ್ಲ ಅದನ್ನೆಲ್ಲ ಹಾಕಿ ಒಳ್ಳೆ ರೋಸ್ಟ್ ಮಾಡ್ಕೊಳ್ಳಿ. ಅದು ರೋಸ್ಟ್ ಎಲ್ಲ ಆದಮೇಲೆ ಅದನ್ನು ಕೂಡ ಸೈಡಿಗೆ ತೆಗೆದಿಟ್ಕೊಂಡು ಸ್ವಲ್ಪ ಹುಳಿ ಆ್ಯಡ್ ಮಾಡಿ ರುಬ್ಬಿ ಈ ಥರ ಪುಡಿ ಮಾಡಿ ಇಟ್ಕೊಳ್ಬೇಕು. ಅದಾದಮೇಲೆ ಅದೇ ಪ್ಯಾನಿಗೆ ತೆಂಗಿನ ತುರಿ ಇತ್ತಲ್ಲ ಅದನ್ನು ಹಾಕಿ ಸ್ವಲ್ಪ ಅರಶಿನ ಹುಡಿ ಹಾಕಿ ಒಳ್ಳೆ ಫ್ರೈ ಮಾಡಬೇಕು. ಆ್ಯಕ್ಚುಲಿ ನಾನಿಲ್ಲಿ ಆ್ಯಡ್ ಮಾಡಿರೋದು ಅಂತ ಹೇಳಿದರೆ ಸ್ವಲ್ಪ ಕೊಬ್ಬರಿ ಥರ ಆಗಿರ್ತದಲ್ಲ ಆ ಥರ ಇದು ತೆಂಗಿನಕಾಯಿ. ನೀವು ಬೇಕಾದರೆ ಫ್ರೆಶ್ ಆ್ಯಡ್ ಮಾಡ್ಬೋದು, ಸ್ವಲ್ಪ ಟೇಸ್ಟಲ್ಲಿ ಡಿಫ್ರೆನ್ಸ್ ಇರ್ತದೆ. ಅದಾದಮೇಲೆ ಒಂದು ಪಾತ್ರೆ ತಗೊಳ್ಳಿ. ಪಾತ್ರೆ ಬಿಸಿ ಆದಮೇಲೆ ಒಂದು 2 ರಿಂದ 3 ಸ್ಪೂನ್ ತುಪ್ಪ ಸಹ ಯೂಸ್ ಮಾಡ್ಬೋದು, ನಾನು ಆಯಿಲ್ ಯೂಸ್ ಮಾಡಿದ್ದೇನೆ. ಅದಾದಮೇಲೆ ನೀವೆಂತ ಕಟ್ ಮಾಡಿ ಇಟ್ಕೊಂಡಿದ್ರೆ 2 ಈರುಳ್ಳಿ ಅದನ್ನು ಹಾಕಿ ಒಳ್ಳೆ ಫ್ರೈ ಮಾಡಬೇಕು. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಒಂದು 2 ಮಿನಿಟ್ಸ್ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಅಂತ ಇರ್ತದೆ ಅದನ್ನು ಗುದ್ದಿಟ್ಕೊಂಡಿರಿ, ಅದನ್ನು ಹಾಕಿ ಅದನ್ನು ಸಹ ಒಂದು 5 to 10 ಮಿನಿಟ್ಸ್ ಫ್ರೈ ಮಾಡಿ. ಅದು ಒಳ್ಳೆ ಫ್ರೈ ಮಾಡಿ ಆದಮೇಲೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ಇದು ಫುಡ್ ಮ್ಯಾಂಗ್ಳೂರಲ್ಲಿ ತುಂಬ ಫೇವ್ರೆಟ್, ಮತ್ತು ಯಾರಿಗೆ ಸಹ ಬೋರ್ ಆಗೋದಿಲ್ಲ ಇದನ್ನು ತಿನ್ನಲಿಕ್ಕೆ. ಮತ್ತು ಚಿಕನ್ ಅಂತ ರೆಡಿ ಮಾಡಿ ಇಟ್ಕೊಂಡಿರ್ತೀರ ಒಂದು 3/4 kg ಅಷ್ಟು, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಆ್ಯಡ್ ಮಾಡಿಕೊಂಡು ಒಳ್ಳೆ ಮಿಕ್ಸ್ ಮಾಡಬೇಕು. ಸೊ ಮತ್ತು ಸ್ವಲ್ಪ 1 ಸ್ಪೂನಷ್ಟು ಅರಶಿನ ಹುಡಿ ಹಾಕಿ, ಮತ್ತು ಸ್ವಲ್ಪ ಉಪ್ಪು ಹಾಕಿ, ಯಾಕಂದರೆ ಮತ್ತೆ ಪುನಃ ಆ್ಯಡ್ ಮಾಡಲಿಕ್ಕೆ ಉಂಟು ನಮಗೆ. ಸೊ ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಒಂದು 15 ಮಿನಿಟ್ಸ್ ಬಿಡಬೇಕು, ಅಂದರೆ ಚಿಕನ್ ನೀರು ಬಿಡಬೇಕು. ಮಿಕ್ಸ್ ಮಾಡಿ ಒಂದು 15 ಮಿನಿಟ್ಸ್ ಬಿಟ್ಟು ಬಿಡಿ. ನೋಡಿ ಈ ಥರ ಬರ್ತದೆ. ಹೀಗೆ ಆದಮೇಲೆ ನೋಡಿ, ಮತ್ತು ನೀವೆಂತ ಕಡ್ದಿಟ್ಕೊಂಡಿದ್ದೀರಾ ಆ ಹುಡಿ ಮಸಾಲ, ಅದು ಕಡಿಯುವಾಗ ಸ್ವಲ್ಪ ಹುಳಿ ಆ್ಯಡ್ ಮಾಡಿ ನೆನಪಲ್ಲಿ. ನೋಡಿ ಇದು ಈಗ ಫಸ್ಟಿಗೆ ಸ್ವಲ್ಪ ಹಾಕಬೇಕು, ನಾವು ಸ್ವಲ್ಪ ಹಾಕಿ ಒಂದು 10 ಮಿನಿಟ್ಸ್ ಬೇಯಿಸಬೇಕು. ಯಾಕಂದರೆ ಒಮ್ಮೆಲೆ ಮಸಾಲೆ ಹಾಕಿದ್ರೆ ಚಿಕನ್ ಎಳ್ಕೊಳ್ಳೋದಿಲ್ಲಲ್ಲ, ಅದಕ್ಕೆ ಫಸ್ಟ್ ಒಂದು ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಾದಮೇಲೆ ಅದನ್ನು ಸಹ ಒಂದು 15 ಮಿನಿಟ್ಸ್ ಬಿಡಿ. ಅದಾದಮೇಲೆ ಅದು ಬೆಂದಾದಮೇಲೆ ಎಂಥ ಅದು ಮಸಾಲೆ ಇರ್ತದೆ ಫುಲ್ ಮಸಾಲೆ ಅದಕ್ಕೆ ಹಾಕಿಬಿಡಿ. ಎಲ್ಲ ಹಾಕಿ ಒಳ್ಳೆ ಮಿಕ್ಸ್ ಮಾಡಿ. ಈ ಟೈಮಲ್ಲಿ ನೀವು ಎಂತ ಮಾಡಬೇಕಂತ ಹೇಳಿದರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಬೇಕು ರುಚಿಗೆ ತಕ್ಕಷ್ಟು ನೋಡ್ಕೊಳ್ಳಿ. ಯಾಕಂದರೆ ಫಸ್ಟಿಗೆ ನೀವು ಉಪ್ಪು ಆ್ಯಡ್ ಮಾಡಿದರೆ ಈಗ ಅಷ್ಟು ನೆಸೆಸಿಟಿ ಇರುವುದಿಲ್ಲ. ಇಲ್ಲ ನೀವು ಆವಾಗ ಸ್ವಲ್ಪ ಆ್ಯಡ್ ಮಾಡಿದ್ದೀರಾ ಅಂತ ಹೇಳಿದರೆ ಈ ಟೈಮಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಬೋದು. ಆ್ಯಡ್ ಮಾಡಿಕೊಂಡು ಒಳ್ಳೆ ಮಿಕ್ಸ್ ಮಾಡಬೇಕಾಗ್ತದೆ. ಆ್ಯಕ್ಚುಲಿ ಇದು ಮ್ಯಾಂಗ್ಳೂರಲ್ಲಿ ಡೈಲಿ ತಿಂದರೂ ಸಹ ಬೋರ್ ಆಗೋದಿಲ್ಲ ಯಾರಿಗೆ ಕೂಡ. ನೋಡಿ ನಾನು ಈಗ ಉಪ್ಪು ಆ್ಯಡ್ ಮಾಡ್ತಾಯಿದ್ದೇನೆ, ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ, ಯಾಕಂದರೆ ಮಸಾಲ ಮತ್ತು ಉಪ್ಪು ಒಟ್ಟಿಗೆ ಎಳ್ಕೊಳ್ತದಲ್ಲ, ಒಳ್ಳೆ ಟೇಸ್ಟ್ ಬರ್ತದೆ. ಆ್ಯಕ್ಚುಲಿ ತುಂಬ ಈಸಿ ರೆಸಿಪಿ. ಫಸ್ಟಿಗೆ ಒಂದು ಸ್ವಲ್ಪ ಮಸಾಲಾಸ್ ರೆಡಿ ಮಾಡ್ಕೊಂಡ್ರೆ ಮತ್ತೆಂತ ಅಷ್ಟು ಕೆಲಸ ಇರೋದಿಲ್ಲ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಆದಮೇಲೆ ನಾವೆಂತ ತೆಂಗಿನದು ತುರಿ ಸೈಡಲ್ಲಿ ಇಟ್ಟಿರ್ತೇವೆ ತಣ್ಣಗೆ ಆಗಲಿಕ್ಕೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಆ್ಯಡ್ ಮಾಡಿಕೊಂಡು ಒಳ್ಳೆ ಮಿಕ್ಸ್ ಮಾಡಬೇಕು. ಗ್ಯಾಸ್ ಲೋ ಇಟ್ಕೊಳ್ಳಿ ಆಯಿತಾ, ಯಾಕಂದರೆ ತೆಂಗಿನಕಾಯೆಲ್ಲ ತಳ ಕಚ್ಚುವ ಚಾನ್ಸಸ್ ಇರ್ತದೆ, ಅದಕ್ಕೋಸ್ಕರ. ಒಳ್ಳೆ ಮಿಕ್ಸ್ ಮಾಡಿ ಎಲ್ಲ ಆದಮೇಲೆ ಒಂದು 2 ಮಿನಿಟ್ಸ್ ಬಿಟ್ಟು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಫಿನಿಶಿಂಗ್ ಇದು. ಚಿಕನ್ ಬೆಂದಿದೆಯಾ ಅಂತ ನೋಡ್ಕೊಳ್ಳಿ. ಆ್ಯಕ್ಚುಲಿ ತುಂಬ ಸಿಂಪಲ್ ರೆಸಿಪಿ, ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಚೆಂದ ಬರ್ತದೆ, ತುಂಬ ರುಚಿಯಾಗಿದೆ. ಸೊ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇದು ಮ್ಯಾಂಗ್ಳೂರ್ ಚಿಕನ್ ಸುಕ್ಕ. ಸೊ ಸಿಂಪಲ್ ರೆಸಿಪಿ. ಎಲ್ಲರಿಗೂ ಸಹ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್.